ಸೊ ಗ್ಲೋಬಲ್ ಇನ್ಫ್ಲೇಷನರಿ ಪ್ರೆಷರನ್ನು ನೀವು ನೋಡೋದಕ್ಕೆ ಹೋದರೆ ಇದೇನಾಗ್ತಿದೆ, ಕಡಿಮೆ ಆಗ್ತಿರೋದು ನೋಡಿ. ಗ್ಲೋಬಲ್ ಇನ್ಫ್ಲೇಷನ್ ಏನಾಗ್ತಿದೆ, 8.7ರಿಂದ 6.8% ಇಳಿತಾ ಇರೋದು ನೋಡ್ತೀರಾ. ಓಕೆ, 2022 ಮತ್ತು 2023 ಒಳಗಡೆ ಕಂಪೇರ್ ಮಾಡ್ತಾ ಇರೋದು. ಸೊ ಇನ್ನು ಇದಕ್ಕೆ ರೀಸನ್ಸ್ ಏನೇನು ಅಂತ ಹೇಳ್ತೀರಾ, ರಿಕರಿಂಗ್ ಡಿಸ್ರಪ್ಷನ್ಸ್ ಡ್ಯಾಂಪನ್ ಗ್ಲೋಬಲ್ ಮರ್ಚೆಂಡೈಸ್ ಟ್ರೇಡ್ ವಾಲ್ಯೂಮ್ ಗ್ರೋತ್. ಸೊ ಇದರಲ್ಲಿ ನಿಮಗೆ ಏನು ನೋಡ್ತೀರಾ, ಸೂಯೇಜ್ ಕ್ಯಾನಲ್ಗೆ ಸಂಬಂಧಪಟ್ಟ ಹಾಗೆ ಪ್ರಾಬ್ಲಮ್ ಆಗಿರೋದು ನೋಡ್ತೀರಾ, ಹೌದಲ್ವಾ. ಸೊ ಈ ಥರದ್ದು ಏನಾದರೂ ಸೊ ಏನು ಬರೀ ಒಂದನ್ನು ನಾನು ಹೇಳ್ತಲ್ಲ, ಭಾಳಷ್ಟು ಈ ಥರದ ಪ್ರಾಬ್ಲಮ್ಗಳಾಗಿರೋದು ನೋಡ್ತೀರಾ. ಸೊ ಆ ಥರದ್ದು ಏನಾದರೂ ಟ್ರೇಡ್ ವಾಲ್ಯೂಮ್ ಆ ಥರದ್ದು ಏನಾದರೂ ಡಿಸ್ರಪ್ಷನ್ಸ್ ಆಗ್ತಿದೆ ಅಂದರೆ ಟ್ರೇಡ್ ವಾಲ್ಯೂಮ್ ಏನಾಗುತ್ತೆ, ಕಡಿಮೆ ಆಗೋದು ನೋಡ್ತೀರಾ. ಸೊ ಇದೇನಾಗುತ್ತೆ, -0.4% ಕಡಿಮೆ ಆಗಿರೋದನ್ನು ಹೇಳ್ತದೆ. ಇನ್ನು ಇನ್ಕ್ರೀಸ್ ಇನ್ ಸರ್ವಿಸಸ್ ಟ್ರೇಡ್ ಪಾರ್ಟ್ಲಿ ಆಫ್ಸೆಟ್ ದಿ ಕಾಂಟ್ರಾಕ್ಷನ್ ಆಫ್ ಗೂಡ್ಸ್ ಟ್ರೇಡ್. ಸೊ ಇದರಲ್ಲಿ ಏನಾಗಿದೆ, ಇದರಲ್ಲಿ ಎಷ್ಟು ಕಡಿಮೆ ಆಗಿದೆಯೋ ಇದರಲ್ಲಿ ಏನಾಗಿದೆ ಅಷ್ಟೇ ಸ್ವಲ್ಪ ಜಾಸ್ತಿ ಆಗಿದೆ, 0.5% ಜಾಸ್ತಿ ಆಗಿದೆ. ಇದು -0.4% ಕಡಿಮೆ ಆದರೆ ಅಲ್ಲಿ 0.5% ಜಾಸ್ತಿ ಆಗಿದೆ. ಸೊ ಆ ಕಾರಣಕ್ಕಾಗಿ ನಿಮ್ಗೆ ಏನಾಗುತ್ತೆ, ಆಫ್ಸೆಟ್ ಆದಾಗ ಕಾಣುತ್ತೆ, ಎರಡು ಸೇಮ್ ಅಂತ ಹೇಳಿ ಅನಿಸುತ್ತೆ. ಸೊ ಆ ಕಾರಣಕ್ಕಾಗಿ ನೀವು ಅದನ್ನ ಅಬ್ಸರ್ವ್ ಮಾಡ್ಬೋದು. ಅಂದರೆ ಸ್ವಲ್ಪ ಮಟ್ಟಿಗೆ ನಿಮ್ಗೇನಾಗಿದೆ, ಸರಕುಗಳಿಗೆ ಸಂಬಂಧಪಟ್ಟ ಹಾಗೆ ಕಡಿಮೆ ಆಗಿರೋದನ್ನು ನೀವು ನೆನಪಲ್ಲಿ ಇಟ್ಕೋಬೇಕು. ನೆಕ್ಸ್ಟ್, ಇಂಡಿಯಾದ GDP ಗ್ರೋತ್ ರೇಟ್ ಅನ್ನು ನೀವು ನೋಡೋದಕ್ಕೆ ಹೋದ್ರೆ ಹಿಂದೆ 2021ರಲ್ಲಿ ನಿಮ್ಗೇನಾಗಿತ್ತು, ಪೂರ್ತಿ ಲೋವರ್ ಲೆವೆಲ್ಗೆ ಹೋಗಿತ್ತು ಲಾಕ್ಡೌನ್ನ ಟೈಮಲ್ಲಿ. ನಂತರ ಏನಾಗಿದೆ, ಇನ್ಕ್ರೀಸ್ ಆಗಿರೋದನ್ನು ನೋಡ್ತೀರಾ. ನಾರ್ಮಲ್ ಆಗಿ ಈ ಥರ ಕಡಿಮೆ ಆದಾಗ ಇಲ್ಲಿ ಸಡನ್ ಆಗಿ ಜಾಸ್ತಿ ಆದಾಗ ಕಾಣುತ್ತೆ. ಇದನ್ನು ನಾವು ನಾರ್ಮಲ್ ಆಗಿ ಏನು ಕರಿತೀವಿ, ಬೇಸ್ ಎಫೆಕ್ಟ್ ಅಂತ ಕರಿತೀವಿ. ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ. ಬೇಸ್ ಎಫೆಕ್ಟ್ ಅಂದ್ರೆ ಏನು? ಫಾರ್ ಎಕ್ಸಾಂಪಲ್ ಈ ಥರ ಥಿಂಕ್ ಮಾಡಿ. ನಾರ್ಮಲ್ ಆಗಿ ಒಬ್ಬ ವ್ಯಕ್ತಿ ಏನು ಮಾಡಿದಾನೆ, 70, 71, 70, 71 ಈ ಥರ ಏನೋ ಸ್ಕೋರ್ ಮಾಡ್ತಾ ಇದ್ದಾನೆ 4 ಮಾಕ್ ಟೆಸ್ಟ್. ಒಂದು ಮಾಕ್ ಟೆಸ್ಟಲ್ಲಿ ಅವನ ಸೊ ಸ್ಕೋರ್ ಏನಾಗುತ್ತೆ, ಕಡಿಮೆ ಆಗಿಬಿಡುತ್ತೆ. ಯಾಕಂದರೆ ಜ್ವರ ಬಂದಿತ್ತು, ಓದಿರಲಿಲ್ಲ. ಸೊ ಆ ಕಾರಣಕ್ಕಾಗಿ ಏನಾಗುತ್ತೆ, 20 ಸ್ಕೋರ್ ಮಾಡ್ತಾನೆ. ನೆಕ್ಸ್ಟ್ ಮತ್ತೆ ವಾಪಸ್ ಏನು ಮಾಡ್ತಾನೆ, 70 ಸ್ಕೋರ್ ಮಾಡ್ತಾನೆ. ಈಗ ಇದನ್ನು ನೀವೇನಾದರೂ ಕಂಪೇರ್ ಮಾಡ್ತಾ ಇದ್ದೀರಾ ಅಂತಂದರೆ ಆವಾಗ ನಿಮ್ಗೇನಾಗುತ್ತೆ, ಜಾಸ್ತಿ ವೇರಿಯೇಷನ್ ಕಾಣಲ್ಲ ಪರ್ಸೆಂಟೇಜ್ ವೈಸ್. ಆದರೆ ಇದರ ಜೊತೆಯಲ್ಲಿ ಇದನ್ನು ಕಂಪೇರ್ ಮಾಡಿದ್ರೆ ಆವಾಗ ಏನಾಗುತ್ತೆ, ಆವಾಗ ಸಡನ್ ಆಗಿ ನಿಮ್ಗೇನು ಅನಿಸುತ್ತೆ, ಸೊ ಆಲ್ಮೋಸ್ಟ್ ಏನಿದೆ 2.5 ಪಟ್ಟಿನಷ್ಟು 250% ಜಾಸ್ತಿ ಆಗಿರೋದು ಕಾಣುತ್ತೆ. ಸೊ ಆ ಥರ ಆಗಿರೋದು ಕಂಡ್ರೆ ಅದನ್ನು ನಾವೇನು ಕರಿತೀವಿ, ನಾರ್ಮಲ್ ಆಗಿ ಆ ಥರ ಆಗಿರೋದನ್ನು ಕಂಡ್ರೆ ಅದನ್ನ ಬೇಸ್ ಇಫೆಕ್ಟ್ ಅಂತ ಕರಿತೀವಿ. ಬೇಸ್ ಇಫೆಕ್ಟ್ ಯಾವುದು? ಸೊ ಈ ಪರ್ಟಿಕ್ಯುಲರ್ ಆದಂಥ ಬೇಸನ್ನು ನಾವು ಯೂಸ್ ಮಾಡಿರೋದ್ರಿಂದಾಗಿ, ಅದು ಬೇಸ್ ಇಯರ್ ಆಗಿರ್ಬೋದು, ಪ್ರೀವಿಯಸ್ ಇಯರ್ ಆಗಿರ್ಬೋದು. ಸೊ ಯಾವುದನ್ನು ನೀವು ರೆಫರೆನ್ಸ್ ಪಾಯಿಂಟಾಗಿ ಯೂಸ್ ಮಾಡ್ತಿದ್ರೋ ಅದು ಬಹಳ ಕಡಿಮೆ ಇರೋದ್ರಿಂದಾಗಿ ಸಡನ್ನಾಗಿ ಜಾಸ್ತಿ ಆದಾಗ ಅನಿಸುತ್ತೆ. ಸೊ ಆ ಥರ ನಿಮ್ಗೆ ಇಲ್ಲಿಯೂ ಕೂಡ ಕಾಣುತ್ತೆ. ಸೊ ಇಲ್ಲಿ ಮೈನಸ್ ಆಗಿರೋದ್ರಿಂದಾಗಿ, GDP ಕಡಿಮೆ ಆಗಿರೋದ್ರಿಂದಾಗಿ ಇಲ್ಲಿ ಸ್ವಲ್ಪ ಮಟ್ಟಿನ ಇನ್ಕ್ರೀಸ್ ಕೂಡ ನಿಮ್ಗೆ ಏನಾಗುತ್ತೆ, ಸಡನ್ನಾಗಿ ಜಾಸ್ತಿ ಆದಾಗ ಕಾಣುತ್ತೆ. ಗ್ರೋತ್ ರೇಟ್ನ ಬಗ್ಗೆ ಮಾತಾಡ್ತಿದ್ವಿ, ಆ ಕಾರಣಕ್ಕೆ ಪರ್ಸೆಂಟೇಜಲ್ಲಿ ಜಾಸ್ತಿ ಆಗಿ ಕಾಣುತ್ತೆ, ನೆನಪಲ್ಲಿ. ಇನ್ನು ಶೇರ್ ಇನ್ GDP ಎಟ್ ಕರೆಂಟ್ ಪ್ರೈಸಸ್, ಇದರೊಳಗಡೆ ನೀವೇನು ನೋಡ್ತೀರಾ, ಎಕ್ಸ್ಪೋರ್ಟ್ಗಳು 21.9% ಕಾಂಟ್ರಿಬ್ಯೂಷನ್ನ ಮಾಡಿದ್ರೆ, ಪ್ರೈವೇಟ್ ಕನ್ಸಂಪ್ಷನ್ ಏನು ಮಾಡುತ್ತೆ, 60%ಅನ್ನು ಕಾಂಟ್ರಿಬ್ಯೂಟ್ ಮಾಡ್ತಾಯಿದೆ, ಇನ್ವೆಸ್ಟ್ಮೆಂಟ್ 30%ಅನ್ನು ಕಾಂಟ್ರಿಬ್ಯೂಟ್ ಮಾಡ್ತಾಯಿದೆ. ಸೊ ಅದನ್ನು ನೀವು ನೋಡ್ಬೋದು. ಅಗೇನ್ ಕೆಲವೊಬ್ರು ಏನು ಹೇಳ್ತಾರೆ, ಇದು 3 ಕೂಡಿಸಿದ್ರೆ ಸರ್ 100ಕ್ಕಿಂತ ಜಾಸ್ತಿ ಬರುತ್ತಲ್ವ ಅಂತ ಹೇಳ್ತಾರೆ. ಸೊ ಪ್ರೈವೇಟ್ ಕನ್ಸಂಪ್ಷನ್ ಒಳಗಡೆ ಒಂದಿಷ್ಟು ಎಕ್ಸ್ಪೋರ್ಟ್ಗಳು ಕೂಡ ಇರ್ಬೋದು, ಒಂದಿಷ್ಟು ಇನ್ವೆಸ್ಟ್ಮೆಂಟ್ ಕೂಡ ಇರುತ್ತೆ. ಸೊ ಆ ಕಾರಣಕ್ಕಾಗಿ ನಿಮ್ಗೆ ಏನು ಕಾಣುತ್ತೆ, ಸ್ವಲ್ಪ ಜಾಸ್ತಿ ಕಾಣುತ್ತೆ ಅಂತ ನೆನಪಲ್ಲಿ. ನೆಕ್ಸ್ಟ್ ಬರೋಣ. ಇನ್ವೆಸ್ಟ್ಮೆಂಟ್ ಬೀಯಿಂಗ್ ಡ್ರಿವನ್ ಬೈ ಪಬ್ಲಿಕ್ ಆ್ಯಂಡ್ ಪ್ರೈವೇಟ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ವಿತ್ ಹೌಸ್ ಹೋಲ್ಡ್ಸ್ ಆಲ್ಸೋ ಪಿಚಿಂಗ್ ಇನ್ ಅಂತ ಹೇಳ್ತಾರೆ. ಸೊ ಇಲ್ಲಿ ನೀವೇನಾದರೂ ನೋಡ್ತಿದ್ರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಏನಿಲ್ಲ, ಸೊ ಇದನ್ನು ಗವರ್ಮೆಂಟ್ಗಳು ಏನು ಮಾಡ್ತಿದೆ, ಜಾಸ್ತಿ ಮಾಡ್ತಿರೋದು. ಇವನ್ ಪ್ರೈವೇಟ್ನವರು ಕೂಡ ಜಾಸ್ತಿ ಮಾಡ್ತಿರೋದು ನೋಡ್ತೀರಾ. ಇದು ಎಷ್ಟಾಗಿದೆ, 19.8% ಪ್ರೈವೇಟ್ನವರು ಕ್ಯಾಪಿಟಲ್ ಎಕ್ಸ್ಪೆಂಡಿಚರನ್ನು ಜಾಸ್ತಿ ಮಾಡ್ತಿರೋದು ನೋಡ್ತೀರಾ. ಸೆಂಟರ್ ಮತ್ತು ಸ್ಟೇಟ್ ಗವರ್ಮೆಂಟ್ ಯಾವ ರೇಂಜಲ್ಲಿ ಮಾಡ್ತಿದೆ ಅಂತ ಕೇಳಿದಾಗ ಅರೌಂಡ್ 22.9% ಜಾಸ್ತಿ ಆಗ್ತಿರೋದು ನೋಡ್ತೀರಾ. ಸೊ ಆ ಥರದ್ದೆಲ್ಲ ನೀವು ಅಬ್ಸರ್ವ್ ಮಾಡ್ಬೋದು. ಸೊ ಇನ್ನು ಜನರು ಕೂಡ ಏನಾಗ್ತಿದ್ರೆ ಇದಕ್ಕೆ ಜಾಯಿನ್ ಆಗ್ತಿದ್ರೆ ಅಂತ ಹೇಳ್ತಾರೆ, ಹೌಸ್ ಹೋಲ್ಡ್. ಸೊ ಇದು ಕೂಡ ನಿಮ್ಗೆ ಏನಾಗ್ತಿದೆ, ಸೊ ಇದು ಜಾಸ್ತಿ ಆಗ್ತಿರೋದು ನೋಡ್ತೀರಾ. ಅರೌಂಡ್ 10.8% 21ರಲ್ಲಿದ್ದರೆ 12.9% ಏನಿದೆ ಅದು 23ರಲ್ಲಿದೆ. ಅಂದರೆ ಜನಸಾಮಾನ್ಯರು ಕೂಡ ಇನ್ವೆಸ್ಟ್ಮೆಂಟನ್ನು ಹೆಚ್ಚು ಮಾಡ್ತಾ ಇದ್ದಾರೆ ಅಂತೇಳಿ ಅರ್ಥ. ಜನಸಾಮಾನ್ಯರು ಕೂಡ ಇನ್ವೆಸ್ಟ್ಮೆಂಟನ್ನು ಹೆಚ್ಚು ಮಾಡ್ತಾ ಇದ್ದಾರೆ ಅನ್ನೋದು ನೀವು ನೋಡ್ಬೋದು. ನೆಕ್ಸ್ಟ್, ಕ್ವಾಲಿಟಿ ಆಫ್ ಯೂನಿಯನ್ ಗವರ್ಮೆಂಟ್ ಎಕ್ಸ್ಪೆಂಡಿಚರ್ ಈಸ್ ಇಂಪ್ರೂವಿಂಗ್. ಸೊ ಗವರ್ಮೆಂಟ್ ಏನು ಎಕ್ಸ್ಪೆಂಡಿಚರನ್ನು ಮಾಡ್ತಾಯಿದೆ ಅದು ಕೂಡ ನಿಮ್ಗೆ ಇಂಪ್ರೂವ್ ಆಗ್ತಿರೋದನ್ನು ನೋಡ್ತೀರಾ. ಸೊ 21ರ ಸಂದರ್ಭದಲ್ಲಿ ಏನಿತ್ತು, 24ರ ಸಂದರ್ಭದಲ್ಲಿ ಏನಿದೆ ಅಂತ ಹೇಳ್ತಾರೆ. ರೆವೆನ್ಯೂ ಎಕ್ಸ್ಪೆಂಡಿಚರ್ ಎಷ್ಟಿದೆ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಎಷ್ಟಿದೆ, ಇದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ. ಇಲ್ಲೇನಾಗ್ತಿದೆ, ನಮಗೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಜಾಸ್ತಿ ಆಗ್ತಿರೋದು ನೋಡ್ತಾರೆ. 24ರಲ್ಲಿ 21% ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಹೋಗ್ತಿದೆ, ರಿಮೈನಿಂಗ್ 79% ಏನಿದೆ ರೆವೆನ್ಯೂ ಎಕ್ಸ್ಪೆಂಡಿಚರ್ ಇದೆ. ಅಥವಾ ಇದನ್ನು ಜಸ್ಟ್ ಅಬ್ಸರ್ವ್ ಮಾಡಿ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮತ್ತು ರೆವೆನ್ಯೂ ಎಕ್ಸ್ಪೆಂಡಿಚರ್ನಲ್ಲಿ ಯಾವುದು ಜಾಸ್ತಿ ಇರುತ್ತೆ, ರೆವೆನ್ಯೂ ಎಕ್ಸ್ಪೆಂಡಿಚರ್ ಯಾವತ್ತು ಜಾಸ್ತಿ ಇರುತ್ತೆ. ಅರೌಂಡ್ 80% ಇದೆ, 20% ಮಾತ್ರ ನಿಮ್ಗೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆಗ್ತಾ ಇರೋದು, ನೆನಪಲ್ಲಿರಲಿ. ಓಕೆ, ಸೊ ಅದು ಎರಡು ನೆನಪಲ್ಲಿರಲಿ. ಸೊ ಇನ್ನು ಡಿಕಂಪೋಸಿಷನ್ ಆಫ್ ಫಿಸ್ಕಲ್ ಡೆಫಿಸಿಟ್
ಸೊ ಫಿಸ್ಕಲ್ ಡೆಪಿಸಿಟ್ನಲ್ಲಿ ನೀವೇನಾದರೂ ನೋಡೋದಕ್ಕೆ ಹೋದರೆ ಯಾವ ರೀತಿಯಲ್ಲಿ ಬೇರೆ ಬೇರೆ ಟರ್ಮ್ಸ್ ಇದೆ, ಸೊ ಅದರಲ್ಲಿ ಯಾವ ರೀತಿಯ ಬದಲಾವಣೆಗಳಾಗ್ತಿದೆ ಅಂತ ಹೇಳ್ತಾರೆ. ಸೊ ಅದರಲ್ಲಿ ರೆವೆನ್ಯೂ ಡೆಪಿಸಿಟ್ ಕೂಡ ಇದೆ, ಕ್ಯಾಪಿಟಲ್ ಔಟ್ಲೇ ಕೂಡ ಇದೆ, ನೆಟ್ ಲೆಂಡಿಂಗ್ ಮತ್ತು ಮಿಸಲೇನಿಯಸ್ ಕ್ಯಾಪಿಟಲ್ ರಿಸಿಪ್ಟ್ಸ್. ಸೊ ಈ ಮಿಸಲೇನಿಯಸ್ ಕ್ಯಾಪಿಟಲ್ ರಿಸಿಪ್ಟ್ ಮತ್ತು ನೆಟ್ ಲೆಂಡಿಂಗ್ ಭಾಳ ಕಡಿಮೆ, ಅದರ ರೆವೆನ್ಯೂ ಡೆಪಿಸಿಟ್ ಏನಿದೆ ಅರೌಂಡ್ 46.3% ಅಷ್ಟು ಇರೋದನ್ನು ನೋಡ್ತೀವಿ. ಸೊ ಅಷ್ಟನ್ನು ನಾವು ಏನು ನೋಡ್ತೀವಿ, ರೆವೆನ್ಯೂ ಡೆಪಿಸಿಟ್ನ ರೂಪದಲ್ಲಿ ನೋಡ್ತೀವಿ. ಸೊ ವಿತಿನ್ ಟೋಟಲ್ ಫಿಸ್ಕಲ್ ಡೆಪಿಸಿಟ್. ಅಗೇನ್ ನೆನಪಲ್ಲಿ ಸ್ಟ್ಯಾಟಿಕ್ ಪೋರ್ಷನಲ್ಲಿ ನೀವೇನು ನಾವು ಡಿಸ್ಕಸ್ ಮಾಡಿದ್ವಿ, ಫಿಸ್ಕಲ್ ಡೆಪಿಸಿಟ್ ಅಥವಾ ರೆವೆನ್ಯೂ ಡೆಪಿಸಿಟ್ ಈ ಥರದ್ದೆಲ್ಲ ಏನು ಇರಬೇಕಲ್ವ. ಸೊ ಈಗ ಮತ್ತೆ ನಿಮಗೆ ನೆನಪಿಗೆ ಬರಬೇಕು. ಓಕೆ, ನೆನಪಿಗೆ ಬರಬೇಕು. ನೆಕ್ಸ್ಟ್ ಬರ್ತೀರಾ, ರಿಲೇಟಿವ್ಲಿ ಲೋ ಡೊಮೆಸ್ಟಿಕ್ ಇನ್ಫ್ಲೇಷನ್ ಇದೆ, ಇದು ಕಡಿಮೆ ಆಗ್ತಿರುವಂಥ ಟ್ರೆಂಡ್ ಅಂತ ತೋರಿಸ್ತದೆ. ಓಕೆ, ಸೊ ಇಲ್ಲಿ ನೋಡಿ, ಸೊ ಲೋ ಇನ್ಫ್ಲೇಷನ್ ಎಕಾನಮಿಯ ಒಳಗಡೆ ಮತ್ತು ಹೈ ಗ್ರೋತ್ನ ಎಕಾನಮಿಯ ಒಳಗಡೆ ನೀವು ನೋಡ್ಕೋದ್ರೆ ಇದು ಇನ್ಫ್ಲೇಷನ್, ಇದು ಗ್ರೋತ್. ಸೊ ಗ್ರೋತ್ ಏನಾಗಿರಬೇಕು, ಜಾಸ್ತಿ ಇರಬೇಕು, ಇನ್ಫ್ಲೇಷನ್ ಹಿಂದೆ ಕಡಿಮೆ ಇರಬೇಕು. ಸೊ ಇನ್ಫ್ಲೇಷನ್ ಹಿಂದೆ ಕಡಿಮೆ ಇದೆ, ಗ್ರೋತ್ ಏನಿದೆ ಜಾಸ್ತಿ ಇದೆ. ಅಂಥ ದೇಶಗಳಲ್ಲಿ ಭಾರತ ಮಾತ್ರ ಕಾಣ್ತದೆ. ಅಡ್ವಾನ್ಸ್ಡ್ ಎಕಾನಮಿಯಲ್ಲಿ ಇನ್ಫ್ಲೇಷನ್ ಕಡಿಮೆ ಇದೆ ನಿಜ, ಆದರೆ ಗ್ರೋತ್ ಕಡಿಮೆ ಇದೆ ಭಾಳ. ಸೊ ಇನ್ನು ಉಳಿದ ದೇಶಗಳು ಆಲ್ಮೋಸ್ಟ್ ಏನಿದೆ, ಸೊ ಇದು ಗ್ರೋತ್ ಕಡಿಮೆ ಇರೋದು ನೋಡ್ತೀರಾ. ಭಾರತ ಏನಾಗಿದೆ, ಗ್ರೋತ್ ಜಾಸ್ತಿ ಆಗ್ತಿರೋದನ್ನು ನೋಡ್ತೀರಾ. ಸೊ GDP ಗ್ರೋತ್ ರೇಟ್ನ ಬಗ್ಗೆ ಮಾತಾಡ್ತೀವಿ. ಇನ್ನು ರೂಪಾಯಿಯ ಸ್ಟೆಬಿಲಿಟಿಯನ್ನು ನೀವು ನೋಡೋದಕ್ಕೋದ್ರೆ ರೂಪಾಯಿಯ ಸ್ಟೆಬಿಲಿಟಿ ಹಿಂದೆ ಇದು ಚೆನ್ನಾಗಿದೆ ಅಂತ ಹೇಳ್ತೀರಾ. ಅರೌಂಡ್ ಹಿಂದೆ 1.9, ಸೊ ಇದನ್ನಷ್ಟನ್ನೇ ಚೇಂಜಸ್ ಆಗ್ತಿರೋದು ನೋಡ್ತೀವಿ. ಸೊ 1.9 ಪಾಸಿಟಿವ್ ಇರೋದು ಏನು ಹೇಳ್ತದೆ, ಅಪ್ರಿಷಿಯೇಷನ್ ಅನ್ನು ಹೇಳುತ್ತೆ. ಸೊ ಅದೇನಾದರೂ ನೆಗೆಟಿವ್ ಆದರೆ ಡಿಪ್ರಿಷಿಯೇಷನ್ ಆಗಿರೋದನ್ನು ಹೇಳ್ತೇವೆ. ಸೊ ಡಿಪ್ರಿಷಿಯೇಷನ್ನ ಅಪೋಸಿಟ್ ಅಪ್ರಿಷಿಯೇಷನ್. ಡಿಪ್ರಿಷಿಯೇಷನ್ ಅಂದ್ರೆ ಏನು, ಸೊ ರೂಪಾಯಿಯ ಮೌಲ್ಯ ಇಳಿಕೆ ಆದರೆ ಅದು ಡಿಪ್ರಿಷಿಯೇಷನ್. ಇಲ್ಲಿ ಏನು ಹೇಳ್ತಿದ್ರೆ ರೂಪಾಯಿಯ ಮೌಲ್ಯ ಜಾಸ್ತಿ ಆಗ್ತಿರೋದನ್ನು ಹೇಳ್ತೀರಾ, 1.9 ಟೈಮ್ಸ್. ಸೊ 9 ಟೈಮ್ಸ್ ಅಲ್ಲ, ಸಾರಿ 1.9% ಅಷ್ಟು. ಸೊ ಅದನ್ನ ನೀವು ಅಬ್ಸರ್ವ್ ಮಾಡ್ಬೋದು. ಓಕೆ, ಸೊ ನೆಕ್ಸ್ಟ್ ಬರೋಣ, ಇಂಪ್ರೂವಿಂಗ್ ಮ್ಯಾಕ್ರೋ ಎಕನಾಮಿಕ್ ಸ್ಟೆಬಿಲಿಟಿ. ಇದರಲ್ಲಿ ನೀವೇನು ನೋಡ್ತೀರಾ, CPI ಇನ್ಫ್ಲೇಷನ್ನ ಪರ್ಸೆಂಟೇಜ್ ನೋಡ್ತೀರಾ, ಇನ್ನು ಮ್ಯಾಕ್ರೋ ಎಕನಾಮಿಕ್ ವಲ್ನರಬಿಲಿಟಿ ಇಂಡೆಕ್ಸ್ ಅನ್ನು ನೋಡ್ತೀರಾ. ಸೊ ಇದನ್ನು ನಾವೇನಾದರೂ ಅಬ್ಸರ್ವ್ ಮಾಡೋದಕ್ಕೆ ಹೋದ್ರೆ ಹಿಂದೆ ಸ್ಟೆಬಿಲಿಟಿ ನಮಗೇನಾಗಿದೆ, ಚೆನ್ನಾಗಿ ಬರ್ತಾ ಇರೋದನ್ನು ನೋಡ್ತೀರಾ, ಅಥವಾ ಸ್ಟೆಬಿಲಿಟಿ ಇಂಪ್ರೂವ್ ಆಗಿರೋದನ್ನು ನೋಡ್ತೀರಾ. CPI ಇನ್ಫ್ಲೇಷನ್ ಹಿಂದೆ ಸೊ ಇದು ಈ ಟೈಮಲ್ಲಿ ಜಾಸ್ತಿ ಆಗಿತ್ತು, ಈಗೇನಾಗಿದೆ ಮತ್ತೆ ವಾಪಸ್ ಕಡಿಮೆ ಆಗ್ತಿರೋದು ನೋಡ್ತೀರಾ. ಅಥವಾ ನಾವು ಇದನ್ನು ಹೇಳಿದ್ವಿ 4 ± 2% ಇರುತ್ತೆ ಅಂತ ಹೇಳಿದ್ವಿ, ಅದಲ್ಲ 4 ± 2%, 6%. ಇಲ್ಲಿ ನಿಮ್ಗೇನಾಗಿತ್ತು, ಜಾಸ್ತಿ ಆಗಿರೋದು ನೋಡ್ತೀರಾ, ಈಗೇನಾಗಿದೆ ಮತ್ತೆ ಕಡಿಮೆ ಆಗ್ತಿರೋಂಥ ಟ್ರೆಂಡನ್ನು ನೋಡ್ತೀರಾ. 24ರಲ್ಲಿ ಆಲ್ಮೋಸ್ಟ್ 5.36 ಅಚೀವ್ ಮಾಡ್ತೀವಿ ಅಂತ ಹೇಳ್ತೀವಿ. ಅಂದರೆ ವಿತಿನ್ ಲಿಮಿಟ್ 6% ಒಳಗಡೆ ಬರುತ್ತೆ ಅಂತ. ಸೊ ಅದನ್ನ ನಾವು ನೋಡ್ಬೋದು. ಸೊ ನೆಕ್ಸ್ಟ್ ಬರೋಣ. ಸೊ ಗವರ್ಮೆಂಟ್ ಯಾವ್ಯಾವ ರೀತಿಯಲ್ಲಿ ಇನ್ಕ್ಲೂಸಿವಿಟಿ ಆಫ್ ಗ್ರೋತ್ ಅಥವಾ ಬೆಳವಣಿಗೆಯಲ್ಲಿ ಎಲ್ಲರನ್ನ ಒಳಗೊಂಡಂಥ ಬೆಳವಣಿಗೆಯನ್ನು ಮಾಡುವಂಥ ಪ್ರಯತ್ನಗಳನ್ನು ಮಾಡ್ತಾ ಇದೆ ಅಂತ ಕೇಳಿದಾಗ ಕೆಲವೊಂದು ಯೋಜನೆಗಳನ್ನ ಹೇಳ್ತಾರೆ. ಒಂದು ಯಾವುದು, ಸ್ವಚ್ಛ ಭಾರತ್ ಮಿಷನ್ ಆಗಿರ್ಬೋದು, ಸೊ ಟಾಯ್ಲೆಟ್ಗಳನ್ನ ಬಿಲ್ಟ್ ಮಾಡಿರೋದನ್ನ ಹೇಳ್ತಾರೆ. ಜಲ ಜೀವನ್ ಮಿಷನ್ ಆಗಿರ್ಬೋದು, ಟ್ಯಾಪ್ ವಾಟರ್ ಕನೆಕ್ಷನ್ ಕೊಟ್ಟಿರೋದು. ಪ್ರಧಾನಮಂತ್ರಿ ಉಜ್ವಲ ಯೋಜನೆಯ ಬಗ್ಗೆ ಹೇಳ್ತಿದ್ದಾರೆ. ಆಯುಷ್ಮಾನ್ ಭಾರತ್ ಸ್ಕೀಮ್ನ ಬಗ್ಗೆ ಹೇಳ್ತಾರೆ. ಅದೇ ರೀತಿಯಲ್ಲಿ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಆಗಿರ್ಬೋದು. ಸೊ ಈ ಥರದ್ದೆಲ್ಲ ನೀವು ಸೊ ಇದರ ಬಗ್ಗೆ ಹೇಳ್ತಾರೆ. ಸೊ ಗವರ್ಮೆಂಟ್ ಯಾವ ರೀತಿ ಯೋಜನೆಗಳನ್ನು ಮಾಡ್ತಾ ಇದೆ. ಸೊ ನೆಕ್ಸ್ಟ್ ಬರೋಣ, 2ನೇ ಚಾಪ್ಟರ್ ಇದರೊಳಗಡೆ. ಸೊ ಅದು ಯಾವುದು, ಮಾನಿಟರಿ ಮ್ಯಾನೇಜ್ಮೆಂಟ್ ಆ್ಯಂಡ್ ಫೈನಾನ್ಷಿಯಲ್ ಇಂಟರ್ಮೀಡಿಯೇಷನ್ ಅಂತ ಕೇಳ್ತೀವಿ. ಸೊ ಬ್ಯಾಂಕಿಂಗ್ಗೆ ಸಂಬಂಧಪಟ್ಟ ಹಾಗೆ ಅಥವಾ ಮನಿ ಮಾರ್ಕೆಟ್ಗೆ ಸಂಬಂಧಪಟ್ಟ ಹಾಗೆ ನೋಡ್ತೀರಾ. ಬ್ಯಾಂಕ್ ಕ್ರೆಡಿಟ್ನ ಒಳಗಡೆ ಏನನ್ನು ನೋಡ್ತಾ ಇದ್ವಿ, ಡಬಲ್ ಡಿಜಿಟ್ ಗ್ರೋತನ್ನು ನೋಡ್ತಿದ್ವಿ ಅಂತ ಹೇಳ್ತಾರೆ. ಲೋನ್ನ ಸೈಜ್ ಏನಾಗ್ತದೆ, ಸೊ 2024 ಸಂದರ್ಭದಲ್ಲಿ ನೀವು ನೋಡೋದಕ್ಕೋದ್ರೆ ಅರೌಂಡ್ 20% ಜಾಸ್ತಿ ಆಗ್ತಿರೋದು ನೋಡ್ತೀರಾ. ಲೋನ್ ಜಾಸ್ತಿ ಕೊಡ್ತಾ ಇದ್ದಾರೆ ಬ್ಯಾಂಕ್ಗಳು ಅಂತಂದ್ರೆ ಮೀನಿಂಗ್ ಏನು, ಸೊ ಕಾರ್ಪೊರೇಟ್ನವರು ಜಾಸ್ತಿ ಲೋನ್ ತಗೋತಿದ್ದಾರೆ ಅಂತಂದರೆ ರಿಕವರಿ ಆಗ್ತಾ ಇದೆ ಅನ್ನೋದನ್ನು ತೋರಿಸ್ತಾ ಇದೆ. ಓಕೆ, ಮಾರುಕಟ್ಟೆ ರಿಕವರಿ, ಚೇತರಿಕೆ ಆಗ್ತಾ ಇರೋದನ್ನು ತೋರಿಸ್ತಾ ಇದೆ. ಇನ್ನು ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರನ್ನು ಭಾರತದಲ್ಲಿ ಏನು ಕೊಡಲಾಗಿದೆ, ಸೊ ಇದರಿಂದ ಕೂಡ ನಿಮ್ಗೆ ಏನಾಗ್ತದೆ, ಸೊ ಎಕಾನಮಿ ಇಂಪ್ರೂವ್ ಆಗ್ತಾ ಇರೋದು ನೋಡ್ತೀರಾ. ಫಾರ್ ಎಕ್ಸಾಂಪಲ್ ಕಾಮನ್ ಸರ್ವಿಸ್ ಸೆಂಟರ್ಗಳನ್ನು ಕನ್ಸ್ಟ್ರಕ್ಟ್ ಮಾಡಿರೋದಾಗಿರ್ಬೋದು, ಮೊಬೈಲ್ಗಳನ್ನು ಸೊ ಜಾಸ್ತಿ ಮಾಡಿರೋದು ಅಥವಾ ಮೊಬೈಲ್ಗಳ ಲಿಂಕೇಜ್ ಆಗಿರ್ಬೋದು, ಉಮಂಗ್ನಂಥ ಅಪ್ಲಿಕೇಶನ್ಸ್ ಆಗಿರ್ಬೋದು. ಉಮಂಗ್ನಲ್ಲಿ ಏನು ಮಾಡ್ತೀರಾ, ಉಮಂಗ್ನಂಥ ಅಪ್ಲಿಕೇಶನ್ನ ಒಳಗಡೆ ನೀವು ಓವರಾಲ್ ಸೊ ಭಾರತ ಸರ್ಕಾರ ಯಾವ್ಯಾವ ರೀತಿ ಯೋಜನೆಗಳನ್ನು ತರ್ತದೆ ಎಲ್ಲದರ ಬಗ್ಗೆ ಮಾಹಿತಿಯನ್ನು ಕೊಡ್ತೀರಾ. ಸೊ ಅದು ಉಮಂಗ್ ಆ್ಯಪ್ನಲ್ಲಿ ನೋಡ್ತೀರಾ. UPI ಅನ್ನು ಕೂಡ ನೀವು ನೋಡ್ಬೋದು, ಅದು ಕೂಡ ಏನು ಮಾಡ್ತದೆ, ಹೆಚ್ಚಳ ಮಾಡ್ತಿರೋದು ನೋಡ್ತೀರಾ. ಇದೆಲ್ಲದಕ್ಕೂ ಮೂಲ ಏನು, ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್. ಸೊ ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ಅಥವಾ ಇಂಡಿಯಾ ಸ್ಟಾಕ್ ಅನ್ನುವಂಥ ಹೆಸರಿಂದ ಹೇಳ್ತೀರಾ. ಆ ಇಂಡಿಯಾ ಸ್ಟಾಕನ್ನು ಯೂಸ್ ಮಾಡೋದ್ರಿಂದಾಗಿ ಇವೆಲ್ಲ ನಿಮ್ಗೆ ಏನಾಗ್ತದೆ, ಇಂಪ್ರೂವ್ ಆಗ್ತಿರೋದು ಹೇಳ್ತೀರಾ. ಇನ್ನು ಆಧಾರ್ ಕಾರ್ಡ್ ಜನರೇಟ್ ಮಾಡಿರೋದಾಗಿರ್ಬೋದು, ಡಿಜಿಲಾಕರ್ನ ಒಳಗಡೆ ಯೂಸರ್ಸ್ಗಳು ಸೊ ಏನು ಮಾಡ್ಬೋದು, ಡಾಕ್ಯುಮೆಂಟ್ಗಳನ್ನ ಸ್ಟೋರ್ ಮಾಡೋದಕ್ಕೆ ಅವಕಾಶ ಇರೋದನ್ನು ಹೇಳ್ತದೆ. ಅದರ ಜೊತೆಯಲ್ಲಿ ಒಂದು ನೆಟ್ವರ್ಕ್ ಇನ್ಫ್ರಾಸ್ಟ್ರಕ್ಚರ್ ಅಥವಾ ಆಪ್ಟಿಕಲ್ ಫೈಬರ್ ಕೇಬಲ್ಗಳನ್ನು ಇನ್ಸ್ಟಾಲ್ ಮಾಡಿರೋದ್ರ ಬಗ್ಗೆ ಕೂಡ ಹೇಳುತ್ತೆ.
ಸೊ ಈ ಥರದೆಲ್ಲ ನಿಮ್ಗೆ ಏನಾಗುತ್ತೆ, ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ಗಳು ಸುಪೀರಿಯರ್ ಆಗಿರೋದ್ರಿಂದಾಗಿ ಎಕಾನಮಿಯಲ್ಲಿ ಇವೆಲ್ಲ ಇದನ್ನು ನೋಡ್ಬೋದು ಅಂತ ಹೇಳ್ತೀನಿ. ಸೊ ನೆಕ್ಸ್ಟ್ ಬರೋಣ, ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ ಅಂದರೆ ಸಣ್ಣ ಸಾಲಗಳನ್ನು ಕೊಡುವಂಥ ಸಂಸ್ಥೆಗಳು ಅಂತ. ಸೊ ಅವುಗಳಲ್ಲಿ ಕೂಡ ನಿಮಗೆ ನೋಡ್ತೀರಾ, ಸೊ ಹೆಚ್ಚಳ ಆಗ್ತಿರೋದು ನೋಡ್ತೀರಾ. ಸೊ ಇಲ್ಲಿ 1.8 ಲ್ಯಾಕ್ ಕ್ರೋರ್ನಷ್ಟು ಸಾಲವನ್ನು ಕೊಟ್ಟಿದೆ ಅಂತ ಹೇಳ್ತಾರೆ. ಸೊ 2023 ಸಂದರ್ಭದಲ್ಲಿ. ಸೊ ಇನ್ನು ಭಾರತದ ಒಳಗಡೆ ಬೇರೆ ದೇಶಗಳಿಗೆ ಕಂಪೇರ್ ಮಾಡಿದಾಗ ಏನು ಹೇಳ್ತದೆ, ಇಂಡಿಯಾ ಆಸ್ ದಿ ಸೆಕೆಂಡ್ ಲಾರ್ಜೆಸ್ಟ್ ಮೈಕ್ರೋ ಫೈನಾನ್ಸ್ ಸೆಕ್ಟರ್ ಅಂತ ಹೇಳ್ತಾರೆ. ಬೇರೆ ದೇಶಗಳಿಗೆ ಕಂಪೇರ್ ಮಾಡಿದ್ರೆ ಭಾರತ ಸೆಕೆಂಡ್ ಲಾರ್ಜೆಸ್ಟ್ ಮೈಕ್ರೋ ಫೈನಾನ್ಸ್ ಸೆಕ್ಟರ್ನ ಹೊಂದಿದೆ. ಅದರ ಜೊತೆಯಲ್ಲಿ ವುಮೆನ್ ಕಾನ್ಸ್ಟಿಟ್ಯೂಟ್ ಅರೌಂಡ್ 98% ಆಫ್ ಟೋಟಲ್ ಕ್ಲೈಂಟ್ಸ್ ಅಂತ ಹೇಳ್ತಾರೆ. ಸೊ ಇದರಲ್ಲಿ ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನಿಂದ ಅತಿ ಹೆಚ್ಚು ಸಾಲಗಳನ್ನು ತೆಗೆದುಕೊಳ್ಳೋದ್ರಲ್ಲಿ ಯಾರು ಕಾಣ್ತಾರೆ, ಮಹಿಳೆಯರೇ ಅತಿ ಹೆಚ್ಚಾಗಿ ಕಾಣ್ತಾರೆ ಅಂತ ಹೇಳ್ತಾರೆ, 98%. ಸೊ ಇನ್ನು ಅರೌಂಡ್ 532 ಲಕ್ಷ ಜನರಿದ್ದಾರೆ ಅಂತ ಹೇಳ್ತಾರೆ. ಸೊ ಅದರಲ್ಲಿ ಅರೌಂಡ್ 1.8 ಲಕ್ಷ ಕೋಟಿ ಸಾಲವನ್ನು ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ, 1.8 ಲಕ್ಷ ಕೋಟಿ. ಸೊ ಇನ್ನು RBIನ ಫೈನಾನ್ಷಿಯಲ್ ಇನ್ಕ್ಲೂಷನ್ ಇಂಡೆಕ್ಸ್ನ ಒಳಗಡೆ ಕೂಡ ನೀವು ನೋಡ್ತೀರಾ. ಸೊ ಮಾರ್ಚ್ 2023 ಸಂದರ್ಭದಲ್ಲಿ 60.1 ಇರೋದು, ಮಾರ್ಚ್ 2024 ಸಂದರ್ಭದಲ್ಲಿ ಏನಾಗಿದೆ 64.2. ಅಂದರೆ ಏನಾಗಿದೆ, ಫೈನಾನ್ಷಿಯಲ್ ಇನ್ಕ್ಲೂಷನ್ ಇಂಡೆಕ್ಸ್ ಇನ್ಕ್ರೀಸ್ ಆಗಿರೋದು ನೋಡ್ತೀರಾ. ಅಂದರೆ ಫೈನಾನ್ಷಿಯಲ್ ಇನ್ಕ್ಲೂಷನ್ನ ಒದಗಿಸಿದ್ದೀರಾ. ಯಾರಿಗೆ ಹಣಕಾಸು ಸೇವೆಗಳು ಸಿಗ್ತಾ ಇರಲಿಲ್ಲವೋ ಅಂಥವರಿಗೆ ಹಣಕಾಸು ಸೇವೆಗಳನ್ನು ಒದಗಿಸೋದಕ್ಕೆ ಟ್ರೈ ಮಾಡ್ತಿದ್ದೀರಾ ಅಂತ. ಮಹಿಳೆಯರಿಗೆ ಕೊಡ್ತಾ ಇರೋದು ಕೂಡ ಅದು ಆ ಥರದ ಒಂದು ಆ್ಯಕ್ಟಿವಿಟಿಯ ಒಳಗಡೆ ತಗೋತೀರ. ಸೊ ಇದು ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಗೆ ಸಂಬಂಧಪಟ್ಟ. ಸೊ ನೆಕ್ಸ್ಟ್ ನೋಡೋಣ, ಗಿಫ್ಟ್ ಸಿಟಿ ಅಂತೇಳಿ ಮಾತಾಡಿದ್ವಿ. ಗಿಫ್ಟ್ ಸಿಟಿ ಅಂತಂದಾಗ ಇದೇನು, ಗುಜರಾತ್ ಇಂಟರ್ನ್ಯಾಷನಲ್ ಫಿನ್ಟೆಕ್ ಸಿಟಿ ಅಂತೇಳಿ ಕೊಂಡಿದ್ದೀವಿ. ಸೊ ಗಾಂಧಿನಗರದ ಹತ್ರದಲ್ಲಿದೆ. ಇದೊಂದು ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ಸರ್ವಿಸ್ ಸೆಂಟರ್ ಅಂತೇಳಿ ಕರೆದಿದ್ವಿ. ಸೊ ಅದಕ್ಕೆ ಸಂಬಂಧಪಟ್ಟಾಗಿರ್ತೀರ. ಅದು ಬಂದಿರೋದ್ರಿಂದ ಏನೇನಾಗಿದೆ, ಒಂದು ರ್ಯಾಪಿಡ್ಲಿ ಇವಾಲ್ವಿಂಗ್ ಬ್ಯಾಂಕಿಂಗ್ ಎಕೋಸಿಸ್ಟಮ್ ಕೂಡ ಚೆನ್ನಾಗಿರೋದನ್ನು ಹೇಳ್ತೀರಾ. ರೋಬಸ್ಟ್ ಫಂಡ್ಸ್ ಇಂಡಸ್ಟ್ರಿ, ಸೊ ಇಂಡಸ್ಟ್ರಿಗಳಿಗೆ ಬೇರೆ ದೇಶಗಳಿಂದ ಬರುವಂಥ ಹಣ ಕೂಡ ಜಾಸ್ತಿ ಆಗಿರೋದು ನೋಡ್ತೀರಾ. ಏರ್ಕ್ರಾಫ್ಟ್ ಆ್ಯಂಡ್ ಶಿಪ್ ಲೀಸಿಂಗ್ ಕೂಡ ಜಾಸ್ತಿ ಆಗಿರೋದು ನೋಡ್ತೀರಾ. ಫಾರಿನ್ ಯೂನಿವರ್ಸಿಟೀಸ್ ಇನಿಷಿಯೇಟಿವ್. ಸೊ ಈ ಥರದ್ದೆಲ್ಲ ಯಾವ ರೀತಿಯಲ್ಲಿ ಚೇಂಜಸ್ ಆಗಿದೆ ಸೊ ನಮ್ಮ ಗಿಫ್ಟ್ ಸಿಟಿಯ ಒಳಗಡೆ ಅಂತ ಹೇಳ್ತಾರೆ. ಸೊ ಅಗೇನ್ ಜಸ್ಟ್ ಅಬ್ಸರ್ವ್ ಮಾಡಿ ಅಷ್ಟೇ, ಭಾಳ ಡಿಟೇಲ್ ಆಗಿ ಎಲ್ಲವನ್ನ ಇದು $795 ಬಿಲಿಯನ್ ಈ ಥರದ್ದೆಲ್ಲ ನೆನಪಲ್ಲಿ ಇಟ್ಕೊಳ್ಳೋದಕ್ಕೆ ಹೋಗ್ಬಿಡಿ, ಜಸ್ಟ್ ಅಬ್ಸರ್ವ್ ಮಾಡಿ ಓಕೆ ಏನಿದೆ ಅಂತ. ನೆಕ್ಸ್ಟು, ಇಂಡಿಯನ್ ಕ್ಯಾಪಿಟಲ್ ಮಾರ್ಕೆಟ್ಸ್ ಎಮರ್ಜ್ ಆ್ಯಸ್ ಒನ್ ಆಫ್ ದಿ ಬೆಸ್ಟ್ ಪರ್ಫಾರ್ಮಿಂಗ್ ಅಮಂಗ್ ಎಮರ್ಜಿಂಗ್ ಮಾರ್ಕೆಟ್ಸ್ ಅಂತ ಕೇಳ್ತಾರೆ. ಕ್ಯಾಪಿಟಲ್ ಮಾರ್ಕೆಟ್ ಅಂದರೆ ಏನು, ಬಂಡವಾಳ ಮಾರುಕಟ್ಟೆ. ಅದರಲ್ಲಿ ನೀವು ಪ್ರೈಮರಿ ಮಾರ್ಕೆಟ್ ಅಂತೇಳಿ ನೋಡ್ತೀರಾ, ಸೆಕೆಂಡರಿ ಮಾರ್ಕೆಟ್ ಅಂತೇಳಿ ನೋಡ್ತೀರಾ ಅಂತ ಹೇಳಿದ್ದೀವಿ ಅದಲ್ಲ. ಸೊ ಪ್ರೈಮರಿ ಮಾರ್ಕೆಟಲ್ಲಿ ಅರೌಂಡ್ ಏನಿದೆ, ಸೊ ಮೊದಲು 9.3 ಲಕ್ಷ ಕೋಟಿಯಷ್ಟು ಇನ್ವೆಸ್ಟ್ಮೆಂಟ್ ಬಂದಿದ್ರೆ ಈಗೇನಾಗಿದೆ 10.9 ಲಕ್ಷ ಕೋಟಿ ಬಂದಿದೆ ಅಂತ ಹೇಳ್ತಾರೆ 23ರಿಂದ 24ರಲ್ಲಿ ಇನ್ಕ್ರೀಸ್ ಆಗಿರೋದು ನೋಡ್ತೀರಾ. ಸೆಕೆಂಡರಿ ಮಾರ್ಕೆಟ್ನ ಒಳಗಡೆ ನೀವೇನಾದರೂ ನೋಡ್ತೀರಾ ಅಂದರೆ ಇಲ್ಲೇನಾಗಿದೆ 24ರ ಒಳಗಡೆ 26.8% ನಿಫ್ಟಿ 50 ಇಂಡೆಕ್ಸ್ನ ಆಧಾರದ ಮೇಲೆ ಹೇಳ್ತಿದ್ರು. ಸೊ 23ರಲ್ಲಿ ಏನಾಗಿತ್ತು, ನೆಗೆಟಿವ್ ಹೋಗಿತ್ತು, -8.2% ಇತ್ತು. ಈಗೇನಾಗಿದೆ 26.8% ಜಾಸ್ತಿ ಆಗಿರೋದು ನೋಡ್ತೀರಾ ಸೆಕೆಂಡರಿ ಮಾರ್ಕೆಟ್ನ ಒಳಗಡೆ. ಇನ್ನು ಮಾರ್ಕೆಟ್ ಕ್ಯಾಪಿಟಲೈಸೇಷನ್ಗೆ ಸಂಬಂಧಪಟ್ಟಾಗಿ ನೀವು ನೋಡೋದಕ್ಕೋದ್ರೆ ಕ್ಯಾಪಿಟಲ್ ಟು GDP ರೇಷಿಯೋ ಏನಾಗಿದೆ, ಇದು ಜಾಸ್ತಿ ಆಗಿರೋದು ನೋಡ್ತೀರಾ. ಮೊದಲು 77% ಇತ್ತು ಫೈನಾನ್ಷಿಯಲ್ ಇಯರ್ 19ನಲ್ಲಿ, ಈಗೇನಾಗಿದೆ ಫೈನಾನ್ಷಿಯಲ್ ಇಯರ್ 24ನಲ್ಲಿ 124% ಆಗಿರೋದು ನೋಡ್ತೀರಾ. ಇನ್ನು ಮ್ಯೂಚುವಲ್ ಫಂಡ್ಗೆ ಸಂಬಂಧಪಟ್ಟಾಗಿ ಕೂಡ ನೀವೇನು ನೋಡ್ತೀರಾ, ಇನ್ಕ್ರೀಸ್ ಆಗಿರೋದು ನೋಡ್ತೀರಾ. ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಅಂತ ಬರುತ್ತೆ SIP, ಸೊ ಅದರಲ್ಲಿ ಕೂಡ ನಿಮ್ಗೆ ಏನು ಕಾಣುತ್ತೆ, ಇನ್ಕ್ರೀಸ್ ಆಗಿರೋದು ನೋಡ್ತೀರಾ. ಸೊ ಆ ಥರದ ಕೆಲವೊಂದು ಪಾಯಿಂಟ್ಗಳನ್ನ ನೀವು ನೋಡ್ಬೋದು. ಸೊ ನೆಕ್ಸ್ಟ್ 3ನೇ ಚಾಪ್ಟರ್ ನೋಡಿ, ಪ್ರೈಸಸ್ ಆ್ಯಂಡ್ ಇನ್ಫ್ಲೇಷನ್ ಅಂಡರ್ ಕಂಟ್ರೋಲ್ ಅಂತ ಹೇಳಿದ್ರು. ದರ ಮತ್ತು ಹಣದುಬ್ಬರ ಇದೇನಾಗಿದೆ ಕಂಟ್ರೋಲಲ್ಲಿದೆ ಅಂತ ಹೇಳ್ತಾರೆ. ಬೇರೆ ದೇಶಗಳಿಗೆ ಕಂಪೇರ್ ಮಾಡಿದ್ರೆ ಭಾರತವನ್ನು ನೀವೇನಾದರೂ ನೋಡೋದಕ್ಕೋದ್ರೆ ಭಾರತ ಹಿಂದೆ ಕಂಟ್ರೋಲಲ್ಲಿರೋದನ್ನು ನೋಡ್ತೀರಾ, ಅರೌಂಡ್ 5.4% ಇದೆ ಅಂತ ಹೇಳ್ತೀವಿ. ಸೊ ಇನ್ನು ಅದೇ ರೀತಿಯಲ್ಲಿ ನೀವೇನಾದರೂ ಅವರೇಜ್ ಡಿವಿಯೇಷನ್ಸ್ ನೋಡೋದಕ್ಕೋದ್ರೆ ಅಂದರೆ ಅವರ ಟಾರ್ಗೆಟಿಂದ ಎಷ್ಟು ಡಿವಿಯೇಷನ್ ಹೊಂದಿದೆ ಅಂತ ಕೇಳಿದಾಗ ಸೊ ಭಾರತ ಏನಿದೆ ಅರೌಂಡ್ 1.8 ತನಕ ಹೋಗಿದೆ. ಸೌತ್ ಆಫ್ರಿಕಾ ನಂತರ ಭಾಳ ಹತ್ತಿರದಲ್ಲಿ ಟಾರ್ಗೆಟ್ಗೆ ಹತ್ತಿರದಲ್ಲಿರೋದು ಯಾವುದು, ಅದು ಭಾರತನೇ. ಉಳಿದೆಲ್ಲ ದೇಶಗಳಿಂದ ಸೊ ಭಾಳ ದೂರ ಇದೆ ಟಾರ್ಗೆಟ್ಗೆ ಸಂಬಂಧಪಟ್ಟ ಹಾಗೆ ಅಂತ ಹೇಳ್ತಾರೆ. ಧನ್ಯವಾದಗಳು ಜಾಯ್ನ್ ಆಗಿದ್ದಕ್ಕೆ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಎಲ್ಲರೂ ಕೂಡ ಆರಾಮಾಗಿರಿ. ಟೇಕ್ ಕೇರ್, ಬಾಯ್ ಆ್ಯಂಡ್ ಸಿ ಯು.